ರಾಹುಲ ಎಲ್ಲಿದ್ಯಾ ರಾಹುಲ Mass, we will wish him farewell and blessings for having after 45 days. ಇದು RCB ಅವರ ಮಿಕ್ಸರ್ ಕಾಕ್ಟೇಲ್ ಮಿಕ್ಸರ್. Hey guys, welcome back to the channel The Random Couple. I'm Reema and Elton ಹೊರಗಡೆ ಹೋಗಿದ್ದಾನೆ. ಸೊ ಇದು ಫೆಸ್ಟಿವಲ್ ವ್ಲಾಗ್ ಆಯಿತಾ. ಸೊ ರ್ಯಾಂಡಮ್ ಫೆಸ್ಟಿವಲ್ ವ್ಲಾಗ್. ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ. ನಾಳೆ ನಮ್ಮ ಹಬ್ಬ ಈಸ್ಟರ್. ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಹತ್ರ ನಾನು ಆನ್ಲೈನ್ ಆರ್ಡರ್ ಮಾಡಿರೋ ಡ್ರೆಸ್ ಇದೆ ಇವತ್ತು ನೈಟ್ ಹಾಕೋಕ್ಕೆ. ಸೊ ಇವತ್ತು ನೈಟ್ ನಾವು ಚರ್ಚ್ ಹೋಗಬೇಕು, ಮಾಸ್ ಇರುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಅವನ ಹತ್ರ ಶರ್ಟ್ ಇರಲಿಲ್ಲ ಎಲ್ಟನ್ ಹತ್ರ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಸ್ಟುಡಿಯೋ ಹೋಗ್ಬಿಟ್ಟು ಅವನಿಗೆ ಯಾವುದಾದ್ರೂ ಫಿಟ್ ಆಗಿರೋ ಶರ್ಟ್ ಯಾವುದಾದ್ರು ಇರುತ್ತಾ ಅಂತ ಚೆಕ್ ಮಾಡ್ತಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ. ಈ ಕೆಲಸ ಬೇಗ ಮುಗಿದ್ರೆ ಮತ್ತೆ ಪಾರ್ಲರಿಗೆ ಹೋಗೋ ಪ್ಲ್ಯಾನ್ ಮಾಡಬೇಕು, ಯಾಕಂದರೆ ಐಬ್ರೋಸ್ ಕೂಡ ಮಾಡಿ ಆಗಿಲ್ಲ. ನಾಳೆಗೆ ರೆಡಿ ಆಗಬೇಕಲ್ವ, ಅದಕ್ಕೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಶರ್ಟ್ ಡಿಸೈಡ್ ಮಾಡೋಣ. ಸೊ ಈ ಎರಡು ಶರ್ಟ್ ನನಗೆ ಇಷ್ಟ ಆಯಿತು. ಎರಡು ನಾನು 40 ಸೈಜ್ ಇದ್ದು ತಗೊಂಡಿದ್ದಾನೆ. ಅವನಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋ ಗೊತ್ತಿಲ್ಲ. ಬಟ್ ನಾನು ಹಾಕಿದ್ದು ಕೂಡ ಎಲ್ಲ ಝೂಡಿಯೋದಿಂದಲೇ. ಸ್ಯಾಂಡಲ್ ಝೂಡಿಯೋ, ಪ್ಯಾಂಟ್ ಝೂಡಿಯೋ, ಶರ್ಟ್ ಕೂಡ ಝೂಡಿಯೋ. ನಾನು ತಗೊಂಡಿರೋ ಶರ್ಟ್ಗೆ ಅಯನ್ ಇರಲಿಲ್ಲ. ಸೊ ನಾನು ಅವ್ರ ಹತ್ರ ಹೇಳಿದೆ ನನಗೆ ಅಯನ್ ಹಾಕ್ಕೊಡಿ, ನಾನು ಪೇ ಮಾಡ್ತಾ ಇದ್ದೀನಲ್ವಾ ಅಂತ. ಸೊ ಅವ್ರು ಅಯನ್ ಹಾಕಿ ಕೊಟ್ಟರು. ಸ್ಟುಡಿಯೋಯಿಂದ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿ ಇವಾಗ ಸ್ನಾನನೂ ಆಯಿತು. ಪವರ್ ಇಲ್ಲ, ಪವರ್ ಬಂದಮೇಲೆ ಇವತ್ತು ಹಾಕೋ ಡ್ರೆಸ್ಸಿಗೆ ಅಯನ್ ಹಾಕಿ ಅಷ್ಟೇ. ಆಮೇಲೆ 7ಗೆ ಚರ್ಚ್ ರೀಚ್ ಆಗಬೇಕು. ಸೊ ಇಲ್ಲಿಂದ 6:30 ಏನೋ ಹೊರಡ್ತೀವಿ. ಅದಕ್ಕೆ ಮುಂಚೆ ಅವ್ನು ಬರಬೇಕು, ಅವ್ನು ರೆಡಿ ಆಗಬೇಕು. ಓ ಮೈ ಗಾಡ್. ನಮ್ಮನೆ ಬಾಲ್ಕನಿಯಿಂದ ಈ 2 ಬೇಬಿ ಪಿಜನ್ಸ್ ಕಾಣುತ್ತೆ ಆಯಿತಾ. ಬೇಬಿ ಪಿಜನ್ಸ್ ಜೊತೆ ಒಂದು ಮಮ್ಮಿ ಪಿಜನ್ ಕೂಡ ಇದೆ. ಸೊ 4 ವೀಕ್ಸ್ ಏನೋ ಆಗಿದೆ ಇದು ಹುಟ್ಟಿ. ಇನ್ನೂ ತೆರೆದಿದೆ ಇಲ್ವ ನಂಗೆ ಗೊತ್ತಿಲ್ಲ, ಬಟ್ ವೆರಿ ಕ್ಯೂಟ್ ಆಯಿತಾ. ನಾನು ಇಲ್ಲೇ ಕೂತ್ಕೊಂಡು ಯಾವತ್ತೂ ನೋಡ್ತಾ ಇರ್ತೀನಿ. In Jesus we have a new life. In Jesus we have a new a new person. In Mass, we will wish him farewell and blessings for his priestly ministry. The BBC will organize the event. Holy water is available. Kindly bring your own bottles. The first Holy Communion is ಚರ್ಚ್ ಮುಗಿಸಿ ನಾವು ಡೈರೆಕ್ಟಾಗಿ ಬಂದಿರೋದು ಕಲ್ಯಾಣ ನಗರಲ್ಲಿರೋ ಹೊಸ 1522ಗೆ. ಬನ್ನಿ ತೋರಿಸ್ತೀನಿ ಇವರ ಆಂಬಿಯನ್ಸ್ ಹೇಗಿದೆ ಅಂತ. ಪ್ಲೇಸ್ ಬಗ್ಗೆ ಹೇಳೋದಾದರೆ ಹೆವಿ ಕ್ರೌಡೆಡ್. ಒಂದು 15 ಮಿನಿಟ್ಸ್ ವೇಟಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಫೈನಲಿ ನಮಗೆ ಟೇಬಲ್ ಸಿಕ್ಕಿ ನಾವು ಬಾರ್ಬೆಕ್ಯೂ ವಿಂಗ್ಸ್ ಆರ್ಡರ್ ಮಾಡಿದ್ವಿ, ಮತ್ತು ಸಮ್ ಕಬಾಬ್ ಆರ್ಡರ್ ಮಾಡಿದ್ವಿ, ಆಮೇಲೆ ಸಮ್ ಪ್ರಾನ್ಸ್ ಪಾಸ್ತಾ ಏನೋ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಪಾಸ್ತಾ ಇರಲಿಲ್ಲ, ಬರೀ ಪ್ರಾನ್ಸ್ ಇತ್ತು. ಆಮೇಲೆ ಅಲ್ಲಿ 2-3 ಫೋಟೋಸ್ ತೆಗೆದು ಅಲ್ಲಿಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೀಮ್ ಸ್ಟೋನಿಗೆ ಹೋದ್ವಿ. ಚಲೋ How's it? After 45 days of having sugar. After 45 days. My first sugar intake. I was missing you, my dear ice cream. Hello, good morning. Happy Easter. ಇವತ್ತು ಸಂಡೇ ಆಯಿತಾ. ಸೊ ಬೆಳಗ್ಗಿಂದ ಕ್ಲೀನಿಂಗಲ್ಲಿ ಬ್ಯುಸಿ ಆಗಿದ್ದೇವೆ. ಆ್ಯಂಡ್ ನಾನಿವಾಗ ಬ್ರೇಕ್ಫಾಸ್ಟ್ ಅಂತ ಇದ್ದೀನಿ.
ಇಡ್ಲಿ ಮತ್ತು ವಡ. ನನಗೆ ನಾನ್ ವೆಜ್ ತಿನ್ಬೋದು, ಆದರೂ ನಾನು ವೆಜ್ಜೇ ತಿಂತಾ ಇದ್ದೀನಿ ಇನ್ನು. ಓಕೆ, ಎನಿವೇಸ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಆಫ್ಟರ್ನೂನ್ ಫುಲ್ ಕುಕಿಂಗ್ ಸೆಷನ್ ಆಗುತ್ತೆ. ಸೊ ಎಲ್ಟನ್ ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದಾನೆ ಅಲ್ವಾ? ಎಸ್, ಈಸ್ಟರ್ ವರ್ಕೌಟ್. ಈಸ್ಟರ್ ವರ್ಕೌಟ್ ಅನ್ನೋದು. ಸೊ ಅಷ್ಟೇ ಅಲ್ವಾ? ಏನೆಲ್ಲ ಪ್ರಿಪೇರ್ ಮಾಡ್ತೀನಿ ನಾನು ತೋರಿಸ್ತೀನಿ, ಆ್ಯಂಡ್ ಯಾರೆಲ್ಲ ಬರ್ತಾರೆ ಅದನ್ನು ತೋರಿಸ್ತೀನಿ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಟು ಕಮ್ ಇನ್ ದ ವ್ಲಾಗ್. A completely empty gym on an Easter Sunday. No one here except me came here to get a very good workout done. First workout of the week. ಸೊ ಇಲ್ಲಿ ಪೋರ್ಕ್ ಕಟ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಚಿಕನ್ ಆಲ್ರೆಡಿ ಮಾಡಿರೋದು. ನನ್ನ ಮಮ್ಮಿ ನಾನು ಮ್ಯಾಂಗ್ಳೂರಿಗೆ ಬಂದಾಗ ಕಳಿಸಿದ್ದು. ಆ್ಯಂಡ್ ಇಲ್ಲಿ ಏನಪ್ಪ ಇದೆಲ್ಲ ಆರ್ಡರ್ ಮಾಡಿರೋದು ನಾನು ಝೆಪ್ಟೋಯಿಂದ. ಆ್ಯಂಡ್ ಇವತ್ತು ಟ್ರೈ ಮಾಡೋಕ್ಕೆ ಇರುವಂಥದ್ದು ಇವತ್ತು ಸ್ಪೆಷಲ್. ಸೊ ಇವತ್ತಿನ ಸ್ಪೆಷಲ್ ಬಂದು ಇದು RCB ಅವರ ಮಿಕ್ಸರ್, ಕಾಕ್ಟೇಲ್ ಮಿಕ್ಸರ್. ಸೊ ದಿಸ್ ಇಸ್ ಡ್ಯಾಶ್ ಅಂತ ಇದೆ ಆಫ್ RCB. ವಿಲ್ ಟ್ರೈ ದಿಸ್. ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಮಾಡಿ ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ಕೂರೀಸಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ. ಇಲ್ಲಿಂದ ಡೈರೆಕ್ಟ್ ನಾವು ಝೂಡಿಯೋ ಬಂದಿದ್ವಿ. ಯಾಕಪ್ಪ ಅಂತ ನಾನು ಹೇಳ್ತೀನಿ ರೀಸನ್. ಝೂಡಿಯೋ ಯಾಕಂದರೆ ನಿನ್ನೆದು ಒಂದು ಶರ್ಟ್ ತೊಗೊಂಡಿದ್ದು ಮೀಡಿಯಮ್ ಸೈಜ್ ಆಗಿದೆ. ಸೊ ಎಲ್ ಸೈಜ್ ಬೇಕಿತ್ತಂತೆ ಅವನಿಗೆ. ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. It's party time and there is no one except us. We always start the party early. What we finish it also early. We'll see ಯಾರೆಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮನೆ ಫುಲ್ ಖಾಲಿ ಆಗಿದೆ. ಪಾರ್ಟಿಗೆ ನಾವು ಏನೆಲ್ಲ ರೆಡಿ ಮಾಡಿದ್ದೇನೆ ತೋರಿಸ್ತೀನಿ. ಕಮ್ ಟಡಾ. ಸೊ ಬಂದವರಿಗೆ ಗ್ಲಾಸಸ್ ಇಲ್ಲಿದೆ, ಸಲಾಡ್ ಆ್ಯಂಡ್ ಸ್ವಲ್ಪ ಮಿಕ್ಸ್ಚರ್ ಹಂಗೆ ಇದೆ ಅಲ್ಲಿ. ಆ್ಯಂಡ್ ಎಲ್ಟನ್ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಓಕೆ, ಪ್ರಾನ್ಸ್ ಫ್ರೈ ಮಾಡ್ತಿದ್ದಾನೆ ಎಲ್ಟನ್ ಅವರು ಅಲ್ವಾ? ಅಲ್ಲೇನಾಗ್ತಿದೆ ಆ ಕಡೆ? ಬೆಳ್ಳುಳ್ಳಿ ಕಬಾಬ್. ರಾವಲ ಎಲ್ಲಿದ್ಯಾ ರಾವಲ? ಇಲ್ಲಿ ರಾಹುಲ ಇಲ್ಲ, ಎಲ್ಟನ ಇದ್ದಾನೆ. ಸೊ ಎಲ್ಟನ್ ಅವರು ಏನು ಮಾಡ್ತಿದ್ದಾರೆ? ಬೆಳ್ಳುಳ್ಳಿ ಕಬಾಬ್. ಓಕೆ, ಬಟ್ ಕಬಾಬ್ ಅದು ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ತಾ ಇದ್ದಾರೆ, ಹೌದಲ್ವಾ? ಎಸ್. ಸೊ ನನ್ನ ಕೆಲಸ ಇನ್ನೂ ಬಾಕಿ ಇದೆ, ಮಾಡೋದು ಬಾಕಿ ಇದೆ. ಬಟ್ ಎಲ್ಲ ಸೆಟ್ಟಿಂಗ್ ಎಲ್ಲ ರೆಡಿ ಆಗಿದೆ. ಎಸ್, ಇನ್ನು ಸ್ವಲ್ಪ ಸಲಾಡ್ ಮಾಡಬೇಕು ಅನಿಸುತ್ತೆ ಅಷ್ಟೇ. ಮನೆ ಇಷ್ಟೊಂದು ನೀಟಾಗಿ ಕ್ಲೀನ್ ಆಗಿದೆ. ಹೋಮ್ ಟೂರ್ ಯಾವತ್ತೂ ಮಾಡಿರಲಿಲ್ಲ ನಿಮಗೆ ನಾವು. ಸೊ ಇದು ನಮ್ಮ ಚೂಟ ಹೋಮ್ ಟೂರ್ ಥರನೇ ಆಗಿಬಿಟ್ಟಿದೆ ಇವಾಗ, ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನಾನೇನು ಮಾಡಿದ್ದೇನೆ ಅಂದರೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ, ಮತ್ತು ಯಾರು ಬಂದು ಹೋಗೋದು ಬೇಡ ಅಂತ. ಆ್ಯಂಡ್ ಈ ಕ್ಯೂಟ್ ಪ್ಲೇಸ್ನ ಸ್ವಲ್ಪ ಲೈಟ್ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ಇದು ಕೇಕ್ ಆಯಿತಾ, ಇದು ನನ್ನ ತಮ್ಮ ತಂದಿರೋ ಕೇಕ್. ಬಟ್ ನಾನು 45 ಡೇಸಿಂದ ಕೇಕ್ ತಿಂದಿಲ್ಲ ಅಲ್ವಾ, ಸೊ ಭಯಂಕರ ಟೆಂಪ್ಟ್ ಆಗ್ತಿತ್ತು. ಅವರೆಲ್ಲ ಪಾರ್ಟಿ ಮಾಡ್ತಿದ್ರು, ಬಟ್ ನಾನು ಮಾತ್ರ ಈ ಕೇಕ್ನ ಆರಾಮ್ಸೆ ನನ್ನಷ್ಟಕ್ಕೆ ಕಟ್ ಮಾಡಿ ವಿಡಿಯೋ ಮಾಡಿ ಈ ಕೇಕ್ ಹಾಫ್ ಫಿನಿಶ್ ಮಾಡಿದೆ ಗೊತ್ತಾ, ಕ್ರೇಜಿ. ಆ್ಯಂಡ್ ಇನ್ನೊಂದು ಕೇಕ್ ಕೂಡ ಇತ್ತು, ಸೊ ಅದನ್ನು ಎಲ್ಟನ ಫ್ರೆಂಡ್ ಒಬ್ಬರು ತಂದಿದ್ರು. Just turn on that light, bro. This light, bro. Shower some blessings we need. ಸೆಕೆಂಡ್ ಕೇಕ್ ಕೂಡ ಕಟ್ ಮಾಡಿ ಆಯಿತು. ಈಸ್ಟರ್ನ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿ ಆಯಿತು. ಸೊ ಈ ಈಸ್ಟರ್ ಒಂಥರ ಪಾಸಿಟಿವ್ ವೈಬ್ಸ್ ಅಂದಿದೆ ನಮ್ಮ ಲೈಫಲ್ಲಿ. ಸೊ ಅಷ್ಟೇ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ಎಸ್, ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.